ಹೆಂಡತಿ ಪ್ರೀತಿ ಮಾಡ್ತಾಳೆ. ಎಲ್ಲಿ ತಂದಿಟ್ರಿ? ನನ್ನ ಹೆಂಡತಿ ಅಂತ ಹೆಂಡತಿನೇ ಯಾರಿಲ್ಲ, ಆಕಿನಂತಕ್ಕಿನ ಯಾರು ಇಲ್ಲ, ಅಷ್ಟು ಪ್ರೀತಿ ಮಾಡ್ತಾಳೆ. ಹೌದಾ? ಬರೋಬ್ಬರಿ ಆತ್ ಬಿಡು ಅಂದ್ರೆ. ಒಂದು ಮಠ ಇತ್ತು, ಆ ಮಠದಾಗ ಒಬ್ಬರು ಅಜ್ಜಾರು ಇರ್ತಿದ್ರು. ಒಬ್ಬ ಭಕ್ತ ದಿನ ಬರ್ತಿದ್ದ ಅಜ್ಜಾರ ಕಡೆ. ಮುಂಜಾನೆ 8 ಆತಂದ್ಕೂ ಜಳಕ ಹೊಡ್ಯಾವ, ನಾಷ್ಟ ಪಾಷ್ಟ ಬಿಟ್ಟು ಅಜ್ಜಾರ ಮಠಕ್ಕೆ ಬಂದು ಕೂತ್ಬಿಡವ. ಅಜ್ಜಾರ ಪಲ್ಲಂಗದ ಮೇಲೆ ಕುಂತಿರ್ತಿದ್ರು, ಆತನೂ ಬಂದ್ಬಿಡವ ಹಂಗೆ ಜಳಕ ಮಾಡಿ. ಬಂದ್ಯಾಪ ಅಂತಿದ್ರು. ಬಂದೇನ್ರಿ ಬುದ್ಧಿ ಬಂದೆ. ಶರಣಪ್ಪ ಶರಣ. ಇಪ್ಪ ಆರಾಮ ಇತ್ತಿಲ್ಲ, ಆರೋಗ್ಯ ಆರಾಮದಿನಪ್ಪ, ನೀ ಆರಾಮದಿಲ್ಲ ಅಂತಿದ್ರು ಅಜ್ಜಾರ. ಪ್ರತಿನಿತ್ಯ ರೀ ಅವ ಜಳಕ ಹೊಡ್ಯಾವ, ಇಲ್ಲೇ ಬಂದ್ಬಿಡ ಅಜ್ಜಾರ ಕಡೆನೆ. 1 ವಾರ ಅಲ್ಲ, 2 ವಾರ ಅಲ್ಲ, 5-6 ವರ್ಷ 10 ವರ್ಷಗಟ್ಟಲೆ ಆಯ್ತು. ಬೆಳಗ್ಗೆ ಜಳಕ ಮಾಡ್ತಿದ್ದ, ಇಲ್ಲಿ ಅಪ್ಪರ ಕಡೆನೆ ಬಂದು ಕುತ್ಕೊಂಡ್ಬಿಡ್ತಿದ್ದ. ಅಪ್ಪರ ಜಳಕ ಹಾಕಿತ್ತು, ಪೂಜೆ ಪ್ರಸಾದ ಮಾಡಟ್ನಾಗ ಈಗ ಅವಂಗಟ್ಟು ಪ್ರಸಾದ ಮಾಡಿಸಿಬಿಡ್ರಿ ಅಜ್ಜಾರದು ಅಂತಂದು ಅವರು ಹಿಂದೆ ಸೇವಾ ಮರಿಗಳು ಇರ್ತಾರಲ್ಲ ಅವ್ರಿಗೆ ಹೇಳಿಸ್ಬಿಡ್ತಿದ್ರು. ಒಂದಿನ ಹಿಂಗ ಬಂದು ಮುಂಜಾನೆ ಕುತ್ಕೊಂಡ. ಅಂದಕುನ ಯಪ್ಪ ಇವತ್ತು ನಾ ದೌಡು ಹೋಗ್ಬೇಕ್ರೆ ಮನೆಗೆ ಅಂತಂದೆ. ಅಲ್ಲ ನಿನ್ನೆ ಯಾರು ಹಿಡ್ಕೊಂಡು ಕೂತಾರೋ ಮರೆ, ಹೋಗಿ ನೀನು. ಇಲ್ರಿ ಇವತ್ತು ದೌಡ ಹೋಗ್ಬೇಕು. ಯಾಕ ಅಂದ್ರೆ ಅಜ್ಜಾರ ಕೇಳಿದ್ರೆ, ಯಾಕೆ ದೌಡ್ ಹೊಂಟಿ ಇವತ್ತ? ಏನಿಲ್ರಿ ಮಗಳು ಬರ್ತಡೇ ಐತಂತ, ಹಂಗಾಗಿ ಪಪ್ಪ ನೀ ಬರೋ ಮಠ 1 ಹನಿ ನೀರು ಕುಡಿಯಲ್ಲ, 1 ಅಗಳು ಉಣ್ಣಂಗಿಲ್ಲ ಮನ್ಯಾಗ. ನಾವು ನೀ ಬರಬೇಕು, ಅಜ್ಜಾರ ಕಡೆ ಕುಂದ್ರಬೇಡ, ನೀ ಹಗಲೆಲ್ಲ 10 ವರ್ಷ ಆಯ್ತು ನೀವು ಹೊಂಟ ಕೇಸಿ. ಮಗಳದು ಬರ್ತಡೇ ಹೇಳಕತ್ತಿದ್ವಲ್ಲ, ಯಾಕೆ ದೌಡ್ ಹೋಗ್ಬೇಕು ಅಂತ ಅಜ್ಜಾರ ಅಂದ್ರು. ಇಲ್ಲಪ್ಪ ಮಗಳು ಬರ್ತಡೇ ಐತಿ, ಅದೇನಾಯ್ತು ಹೋಗಲ್ಲ, ಅದಕ್ಕೆ ರೀ ದೌಡ್ ಹೋಗ್ಬಿಡ್ತೀನಿ ಇವತ್ತು. ನಾನು ದಿನ 8ಕ್ಕೆ ಹೊಕ್ಕಿದ್ನೆ, ಇವತ್ತು 6ಕ್ಕೆ ಹೊಕ್ಕಿನ ಅಂದ್ರೆ ಮುಂಜಾನೆ ಬಂದ ಅವ್ನು ನಾಷ್ಟ ಊಟ ಎಲ್ಲ ಅಜ್ಜಾರ ಮಾಡ್ದಾಗಾರೆ ಒಂದು ಇಲ್ಲೇ ಕೂತ್ಬಿಡ ಅಪ್ಪರ ಮುಂದೆ. ಅಷ್ಟು ಭಕ್ತಿ ಇತ್ತು ಅವಂಗ. ಅಂದ್ಕುನ ಕುತ್ಕೊಂಡ. ದೌಡ್ ಹೊಕ್ಕಿನಪ್ಪ, ಆಯ್ತಲ್ಲ ಹೋಗು ಅಂತಂದ್ರು. ಸರಿ ರೀಪ್ಪ. ಬರ್ತಡೇ ಐತ್ರಿ, ಹಂಗಾಗಿ ಮಗಳು, ನನ್ನ ಹೆಂಡತಿ, ನನ್ನ ಮಗ, ಪಪ್ಪ ನೀ ಬರೋ ಮಠ ನಾ ಊಟನೂ ಮಾಡಂಗಿಲ್ಲ, ನೀರು ಕುಡಿದಿಲ್ಲ ನೋಡು, ನೀ ದೌಡ್ ಬಾ ಅಜ್ಜಾರ ಮಠದಿಂದ ಎದ್ದು. ದಿನ ಹೊಕ್ಕಿದ್, ಒಂದಿನ ಬಿಟ್ರೆ ಏನಾಕೈತಿ, ದೌಡ್ ಬಾ. ಅಜ್ಜಾರ ಅಂದರು, ಎಷ್ಟು ಪ್ರೀತಿ ಅದಾರಪ್ಪ ನಿನ್ನ ಮ್ಯಾಗ ಅಂತಂದ್ರು ಅವರು. ಭಾಳ ಪ್ರೀತಿ ಅದಾರ ರೀ ಅಪ್ಪ, ನಾನು ಹೆಂಡತಿ ಅಂತರು ಗಣ ಪ್ರೀತಿ ನನ್ನ ಮ್ಯಾಗ. ಅಷ್ಟೇ ಅಲ್ಲ, ನನ್ನ ಮಗಳು ಅಟ್ಟ ಪ್ರೀತಿ. ಮನೆಗೆ ಹೋದ್ನಿ ಅಂತಂದ್ರೆ ಬಡದಾಡ್ತೇವೆ ಒಂದು ಸವನ, ಪಪ್ಪ ನೀ ಉಣ್ಣು, ನೀ ಕುಡಿ, ನೀ ತಿನ್ನು. ನನ್ನ ಮಗನೂ ಅಷ್ಟ ಪ್ರೀತಿ, ನಮ್ಮವನು ಅಷ್ಟ ಪ್ರೀತಿ. ಏನು ಬಿದ್ದು ಹೊಡೆದಾಡ್ತಾರೆ ನನ್ನ ಮ್ಯಾಗ, ಅಷ್ಟು ಪ್ರೀತಿ ಇದಾರೆ. ಹೌದಾ? ಅಜ್ಜಾರಂದ್ರು ಅದು ಅಷ್ಟು ಪ್ರೀತಿ ಮಾಡ್ತಾರೆ ನೀನು. ಹೌದ್ರಿಪ್ಪ, ನೀವು ಮತ್ತೇನ್ರ ಮಾಡಿ ಜಗಳ ಹಚ್ಚಿಬಿಡ್ರಿ ನಮಗೆ, ನಾವು ಭಾಳ ಪ್ರೀತಿ ಮಾಡ್ತಾರೆ ಮನೆಗೆ ಎಲ್ಲರೂ, ನೀವೇನ್ರ ಅನ್ನಕ್ಕೆ ಹೋಗ್ಬೇಡ್ರಿ. ಇಲ್ಲೋ ಎಷ್ಟು ಪ್ರೀತಿ ಮಾಡ್ತಾರ ಅಂತ ಕೇಳಾಕತ್ತೀನಿ. ಭಯಂಕರ ಮಾಡ್ತಾರೆ, ಹೇಳಕ್ಕಾಗೋದಿಲ್ಲ. ದಿನ 10 ವರ್ಷ ಆತು ನಿಮ್ಮ ಮಠಕ್ಕೆ ಬರಕ್ಕೆ ಕೂತು, ನೀವ ನನಗೆ ದೌಡ್ ಪ್ರೀತಿ ಮಾಡೋದಿಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಮಗ, ನಮ್ಮವ್ವ ನನ್ನ ಮ್ಯಾಗ ಜೀವನ ಇಟ್ಟಾರವ್ರು. ಒಂದು ಕೆಲಸ ಹೇಳ್ತೀನಿ ಮಾಡ್ತೀನಿ ಅಂದ್ರೆ ಅವ್ರು, ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಅಪ್ಪ, ಮೊದಲಿಗೆ ನಾವು ಭಾಳ ಪ್ರೀತಿಯಿಂದ ಜಗಳ ಪಳ ಹಚ್ಚಬೇಡ್ರಿ. ನಾವು ಜಗಳಲ್ಲೋ ನಾ ಹೇಳು ಕೇಳಿಲ್ಲ, ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಇರತ್ತೆ ನಾ ತೋರಿಸ್ಕೊಡ್ಲೇನ ಅಂದ್ರೆ ಅಜ್ಜಾರ. ಬಿಡ್ರಿ ಅಪ್ಪ, ಮತ್ತೆ ನಾವು ತಣ್ಣಗದೀವಿ ಈಗ ಅಂದವ. ಅಲ್ಲ ಹೇಳ್ತೀನಿ ಕೇಳಿಲ್ಲ, ಎಷ್ಟು ಪ್ರೀತಿ ಇದ್ರಂತ ತೋರಿಸ್ಲೇನ. ಆಯ್ತು ಬಿಡ್ರಿಪ್ಪ, ನೀವು ಹೇಳಕತ್ತೀರಂದ್ರೆ ಆಗ್ಲಿ, ಹಂಗ ಮಾಡ್ರಿ. ಈ ಸದ್ದು ಹೊಕ್ಕಿಲ್ಲ, ನೀನು ಊಟ ಮಾಡಿದವನ ಮಕ್ಕೊಂಬಿಡು. ಮಕ್ಕೊಂತಿಲ್ಲ, ಮುಂಜಾನೆ ನಿನ್ನ ಹೆಂಡತಿ ಬಂದ್ರೆ ಎಬ್ಸಿದ್ರೆ ಹೇಳ್ಬೇಡ, ನಿನ್ನ ಮಗ ಬಂದು ಎಬ್ಸಿದ್ರೆ ಹೇಳ್ಬೇಡ, ನಿನ್ನ ಮಗಳು ಬಂದು ಎಬ್ಸಿದ್ರೆ ಹೇಳ್ಬೇಡ, ನಿಮ್ಮವ್ವ ಬಂದು ಎಬ್ಸಿದ್ರೆ ಹೇಳ್ಬೇಡ. ಯಾಕೆ ರೀಯಪ್ಪ ಅಂತ ನೀ ಏನಂದೆಗಳೇ, ಭಾಳ ಪ್ರೀತಿ ಅದಾರ, ಜೀವನೇ ಬಿಡ್ತಾರೆ ನನ್ನ ಸಲ ಅಂದಿಲ್ಲ. ನಿನಗೆ ಹೆಂಗಂತ ತೋರಿಸ್ತೀನಿ ತಡಿ. ಮತ್ತು ಅದನ್ನು ಉಸಿರು ಹೆಂಗೆ ಗಟ್ಟಿ ಹಿಡಿದ್ರಿ, ಮತ್ತು ಅವರು ದಿಡ್ ತಾಸ್ತನ ಮುಂಜಾನೆ ಒಟ್ಟು ಹಿಂಗೆ ಮಾಡಿ ಯೋಗ ಈಗ ಹೇಳಿದ್ರು ಅವ್ರು ಅಜ್ಜಾರು. ಒಂದಿಷ್ಟು ಹಿಂಗೆ ಯೋಗ ಮಾಡಿ ಹಿಂಗೆ ಮಲಗಿಬಿಡು, ಉಸಿರು ನಿಂದಿರಿಸು ಅಂತ ಹೇಳ್ತಿರು ಅವ್ರು. ಉಸಿರಾಟಿದ್ದು ಆಯ್ತು ರೀ ಅಪ್ಪ ಅಂದ. ಹೋಗಲ್ರಿ ಅಪ್ಪ ಅಂದ. ನಡಿ ಅಂದ. ಅಂದ್ಕುನ ಹೋದ, ಬರ್ತಡೇ ಮಾಡ್ದ. ಏನು ಆನಂದ, ನಕ್ಕೊಂತ ಮಾಡಿ ಊಟ ಮಾಡಿ ಮಕ್ಕೊಂಡ. ಈಗ ರಾತ್ರಿ ಅಂದಿದ್ಲು, ಈಗ ಮುಂಜಾನೆ ಇಡ್ಲಿಗೆ ಹಾಕ್ತೀನಿ ರೀ, ರವಿವಾರ ಐತಿ, ಮಕ್ಕಳು ನೀವೆಲ್ಲರೂ ಕುತ್ಕೊಂಡು ಡೈನಿಂಗ್ ಮೇಲೆ ಕುತ್ಕೊಂಡು ಅಷ್ಟು ಚೆಂದಾಗಿ ಊಟ ಮಾಡೋಣಂತ, ಇಡ್ಲಿಗೆ ಹಾಕಲ್ರೇ ಅಂದಿದ್ಲಕ್ಕಿ. ಹಾಕಂದ. 10 ಹೊಂಡಿತ್ತಲ್ಲ ಮುಂಜಾನೆ. ದೌಡ್ ಎಡ್ಡಳ್ರಿ, ಅಜ್ಜಾರ ಮಠಕ್ಕೆ ಯಾಕೆ ಹೋಗಿಲ್ಲ, ಇವತ್ತು 8 ಆಗೈತಿ, ಹೋಗಿ ಬರ್ರಿ ಪಟ್ನ, ಅಜ್ಜರಿಗೆ ಒಂದು 4 ಇಡ್ಲಿ ಮಾಡಿ ಕೊಡ್ತೀನಿ, ಸುಡೋ ಮಡಿಯಿಂದ ಹೋಗಿ ಅಜ್ಜರಿಗೆ ಕೊಟ್ಟು ನೀವು ಬಂದಿಲ್ಲೇ ನಾಷ್ಟ ಮಾಡ್ರಿ. ಈಗ ಇಲ್ಲ ಅಡಿಗೆ ಮನೆಗೆ ಹೋದ್ರಕತ್ತಾಳ, ಆತ ಮಕ್ಕೊಂಡನ. ಅಜ್ಜಾರು ಹೇಳಿದ್ರಲ್ಲ, ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಅದ, ಸ್ವಲ್ಪ ಮಕ್ಕೋ ಹೇಳಕ್ಕೆ ಹೋಗ್ಬೇಡಂದಿರ ಅವ್ರು. ಅಂದ್ಕುನ ಬಾಗಿಲಕ್ಕೆ ಹೋದ್ಲಕ್ಕಿ.
ಎದ್ದೇಳ್ರಿ, ಯಾಕೆ ಇವತ್ತಿ ಏನು ಆನಂದ ನಿದ್ದೆ ಹೊಕ್ಕೊಂಡತ್ತನ ದಿನ ದಿನ ಇಡ್ತೀಗ ಅಜ್ಜಾರ ಮಟ್ಟಕ್ಕೆ ಹೋಗಿ ತಂಜಿ ಕಡೆ ಬರೋರು ದೌಡ್ ಹೋಗೋರು ಇವತ್ತು ಯಾಕೆ ಎದ್ದಾಳವಲ್ರಲ್ಲ ಹೇಳ್ರಿ ಅಂತ ಗಲ್ಲ ಮುಟ್ತಾಳ, ತಲಿ ತಿಕ್ತಾಳ, ಹೇಳವಲ್ಲ ಅಲ್ಲಕ್ಕಿ. ಇಡ್ಲಿ ಒಂದು ಹಾಕೀನಿ, ಹ್ಯಾಂಗೆ ಮಾಡಲಿ, ಏನು ಇಡ್ಲಿ ತಿಂದ ಎಬಸ್ಲು ಹೇಳವಲ್ವ ಅಂತ ಹಿಂಗೆ ಮೂಗಿಗೆ ಹಿಂಗೆ ಕೈ ಹಿಡ್ಲಕ್ಕಿ, ಉಸಿರಾಟ ಐತೆ ಇಲ್ಲ ಅಂತ ಗಪ್ಪ ಆಗಿತ್ತದು. ಅಜ್ಜರು ಹೇಳಿದ್ರಲ್ಲ ಉಸಿರು ಗಟ್ಟಿ ಹಿಡ್ಕೊಂಡು ಮುಕ್ಕೋಬೇಕಂತಂದು ಹೇಳಿಕೊಟ್ಟಿದ್ರು ಯೋಗ ಹ್ಯಾಂಗೆ ಮಾಡ್ಬೇಕಂತ. ನೋಡಿಲ್ಲಕ್ಕಿ ಏಯೋ ಒಯ್ದ್ರೆ ಹೆಣ ಆಯ್ತಲಿ ಹೋಗ್ಯದಿದ್ದು ಅಂದ್ಲಕ್ಕಿ, ಬರೋಬ್ಬರಿ ಆಗ್ತದೆ. ಇನ್ನು ತವ್ರ ಮಂದಿಯಿಂದ ಬೀಗರು ಬರೋದಾಗಲಿ, ಓಣ್ಯಾರು ದೊಡ್ಡ ದೊಡ್ಡವ್ರು ಬರೋರಾಗಲಿ ಭಾಳ ಮಂದಿನ ಹಚ್ಕೊಂಡಿದ್ದಾವ. ಎಲ್ಲರೂ ಬರ್ತಾರಂದ್ರೆ 5-6 ತಾಸು ಅಳಬೇಕಲ್ಲ ಕೂತು, ಹೊಟ್ಟೆ ಏನಾಗಬಾರ್ದು. ಅದಕ್ಕೆ ಒಂದು ಸಾಚ ಇಡ್ಲಿ ಹೊಡೆದ ಇದಕ್ಕೆ ಎಬ್ಸಿದ್ರೆ ಆತ ಮಂದಿನ ಗಲಿಸಿದಾತ, ತಡಿ ಇದನ್ನಂತ ಆಕಿ ಏನು ಮಾಡಿದ್ಲ ಅಂತ ಪಟ್ನ ಹೋದ್ಲು ಅಡುಗೆ ಮನ್ಯಾಗ. ಆಕಿ ಓಸು ಅನ್ನಕತ್ತಾಳ, ಸತ್ತಾನಂತ ತಿಳ್ಕೊಂಡಾಳ ಆಕಿ, ಮನಸ್ನ್ಯಾಗ ಅನ್ನಕತ್ತಿಲ್ರಿ ಆಕಿ, ಬಾಯಿ ಬಿಟ್ಟು ಅನ್ನಕತ್ತಾಳ. ಅವ್ ಕೇಳಿಸ್ಕೊಳಕತ್ತಾನ, ಅಲ್ಲ ಇನ್ನೂ ಏನಂತ ಏನು ಅನ್ನೋ ಮನಸ್ನ್ಯಾಗ. ಅಜ್ಜಾರು ಹೇಳಿದ್ದ ಬರೋಬ್ಬರಿ ಆತಲ್ಲ, ಇದು ಎಷ್ಟು ಪ್ರೀತಿ ಮಾಡ್ತಾರೆ ನಿನ್ನ ಮನ್ಯಾಗ ಅಂತ ತೋರಿಸ್ ನಿಂದಿದ್ರಲ್ಲ ಬರೋವ. ಇನ್ನ ತಡಿ ಇನ್ನ ಏನೇನೈತೆ ನೋಡೋಣಂದ್ರು ಅವ್ರು ಗಂಡ. 1-2 ವಿಸಿಲ್ ಹೊಡಿಸಿದ್ಲಕ್ಕಿ ಇಡ್ಲಿದು. ಮತ್ತೊಮ್ಮೆ ಡೌಟ್ ಬರಕತ್ತಿಕಿ, ಹೇಳ್ರಿ ನಿಮ್ಮ ಸಲಿಂದ ರಾತ್ರಿನೇ ಹೇಳಿಲ್ಲನು ಇಡ್ಲಿ ಮಾಡ್ತೀನಿ ಅಂತಂತಂದು ಹೇಳವಲ್ರಿಲ್ಲ. ಮತ್ತು ಹಿಂಗೆ ಇದ್ರಿ ಹಣ ಎತ್ತಲಿದ್ದು ಹೋಗಿದ್ದ ಪಾಡಾತು ಬಿಡು. ಒಂದಿನ ಒಂದು ಗುಂಜಿ ಬಂಗಾರ ಕಾಣಲಿಲ್ಲ, ಬೆಳ್ಳಿ ಕಾಣಲಿಲ್ಲ, ಚಲೋ ಸೀರೆ ಕಾಣಲಿಲ್ಲ. ಇಂಥ ಗಂಡನ ಮಾಡ್ಕೊಂಡಿ ಅಂತಂದ್ರೆ ಎದಕ್ಕೆ ಸ್ವಾತಂತ್ರ್ಯನೇ ಕೊಡ್ಲಿದ್ರ, ಮಣ್ಣಾಗಿಟ್ಟು ಮಡಿಚಿ ಬರಲಿಲ್ಲ ಆಕಿ. ಅವನು ಮುಂದೆ ಅನ್ನಕತ್ತಾಳ, ಕೇಳಿಸ್ಕೊಳಕತ್ತಾನ. ಭಾರಿ ಆತಲ್ಲ ಇದು, ಅಜ್ಜಾರು ಹೇಳಿದ್ದಿದು ಆತು. ಮಗ ಬಂದಲ್ಲ, ಮಗಗನ್ಲಕ್ಕಿ, ಯಪ್ಪ ಯಾಕ ನಿಮ್ಮಪ್ಪ ಹೇಳವಲ್ ನೋಡ, ಹೋಗಿ ನೀರ ಎಬಸ್ ಅಂದ್ಲಕ್ಕಿ. ಪಾಪ ಯಪ್ಪ ಎದ್ದೇಳ, ಹಂಗ್ಯಾಕೆ ಮಾಡ್ತೀವಿ ದಿನ ಅಜ್ಜಾರ ಮಠಕ್ಕೆ ಹೋಗಿ ಬರ ಖುಷಿಯಿಂದ, ಇವತ್ತು ಯಾಕ ಹೋಗಿಲ್ಲ ಅಜ್ಜಾರ ಮಠಕ್ಕೆ. ಈ ಮಗ ಏನಂತನ್ನ ನೋಡಿದವ, ಅಪ್ಪ ಹಡ್ದವ, ಯವ್ವ ಅಪ್ಪ ಯಾಕೆ ಹೇಳಲಾಗ ನೀವು ಇಟ್ಟೊತ್ತನ ಎಬ್ಸಿನಿ ಅಪ್ಪ ನೀನ ಹೇಳು ಅಂತನ್ಲಕ್ಕಿ ಅಂತ ಹಿಂಗೆ ಅಳಕತ್ಲಿಕ್ಕಿ. ಹೇಳವಲ್ಲ ನಿಮ್ಮಪ್ಪ. ಅಲ್ಲಿ ಇಡ್ಲಿ ಹತ್ತದ ಅಡುಗೆ ಮನ್ಯಾಗ. ಅವನು ಹಿಂಗೆ ಬಂದು ನೋಡಿದ, ಮೂಗು ನಮ್ಮಪ್ಪ ಅದನ್ನೇ ಬಿಟ್ಟಾನಂತ. ಕಾಲೇಜ್ ಕಲಿತಿದ್ದ, ಚಲೋ ಜ್ಞಾನ ಇತ್ತು. ಹಿಂಗೆ ಬಂದು ನೋಡಿದ, ಉಶ್ವಾಸ ನಿಂತಿತ್ತು. ಯಾವೇ ಅಪ್ಪ ಹೋಗ್ಯಾನ ಅಂದವನು ಏನು ಮಾಡಿದೆ ಗೊತ್ತನು, ಎಂಥ ತಂದಿ ಹೊಟ್ಟೆ ಹುಟ್ಟಿದ್ ನೀವು ಮರ. ಒಂದು ಫೋನ್ ಕೊಡಿಸ್ಲಿಲ್ಲ, ಕಂಪ್ಯೂಟರ್ ಕೊಡಿಸ್ಲಿಲ್ಲ, ಚಲೋ ಬೂಟ್ ಕೊಡಿಸ್ಲಿಲ್ಲ, ಬಟ್ಟೆ ಕೊಡಿಸ್ಲಿಲ್ಲ, ಹೋಗಿದ್ದ ಪಾಡಾಯ್ತಂದ. ಬಾಬಾ ಅಜ್ಜಾರ ಮಠದಿಂದ ಬಂದು ಕುನ ಪಪ್ಪ ಈಗ ಬಂದೆನು, ಬಿಸಿಲು ಹತ್ತೇನು, ನೀರು ಕುಡಿಯೋ ಅಂತಿದ್ದ ಮಗ ಇವತ್ತು ಹಿಂಗೆ ಅನ್ನಕತ್ತ. ಓಟು ಕೇಳಿಸ್ಕೊಳಕತ್ತಾನ. ಮಗಳು ಬಂದ್ಲಲ್ಲ, ಯಪ್ಪ ಹಂಗ್ಯಾಕೆ ಮಾಡ್ತಿ, ಎದ್ದಳು ಎಟ್ಟದು ಎಷ್ಟು ಮಂದಿ ಎಬ್ಸ್ಬೇಕು ನಿನಗೆ, ಆಡ್ಸಾಡ್ತೇನು ದಿನ ಹೇಳಂಗೆ ಇವತ್ತೇನು ಎಬ್ಸಬೇಕು ಕಣ್ಣಿನಗಂತ ಮಗಳನ್ನು. ತಡಿ ಈಕಿದಟ ಅಲ್ಲಿ ಪಾಳೆ ಅಂದ. ಆಗಲೆಲ್ಲ ನನಗೆ ಅದನ್ನು ಕೊಡಿಸ್ತೀನಿ, ಬೆಳ್ಳಿ ಚೈನ ಕೊಡಿಸ್ತೀನಿ, ಇದನ್ನು ಮಾಡಿಸ್ತೀನಿ, ಮಗಳ ನಿನಗೆ 1 ಎಕರೆ ನಿನಗೆ ಇಟ್ಟು ಬಿಡ್ತೀನಿ, ನೀನು ಡಿಪಾಸಿಟ್ ಇಟ್ಟು ಬಿಡ್ತೀನಿ ಬ್ಯಾಂಕ್. ಸತ್ತಿದ್ದ ಪಾಡಾತಿದ್ದ ಅಂತಂದ್ಲಕ್ಕಿ ಮಗಳು. ಏನೂ ಇಲ್ಲ, 20 ವಯಸ್ಸಾಗಕ್ಕೆ ಬಂದು ಏನೂ ಮಾಡಲಿಲ್ಲ. ನಮ್ಮಪ್ಪ ಸತ್ತಿದ್ದ ಪಾಡಾತು ಬಿಡು ಅಂದ್ಲಕ್ಕಿ. ನೀಕೆ ಯಾವ ಅದಾಳಲ್ಲ, ಹೋರಿ ನಿಮ್ಮಪ್ಪ ಭಾಳ ದಿನ ಭಾಳ ಮಂದಿಗೆ ಹಚ್ಕೊಂಡನ, ಏನು ಮಾಡಲಿ ಎಲ್ಲರಿಗೆ ಹೇಳ್ರಿ. ಮತ್ತು ಗೌಡ್ರು ಪೌಡ್ರು ಬರೋರು ಅದರ ಮದ್ದಲ್ಲ ಅಜ್ಜಾರಿಗೆ ಸುದ್ದಿ ಮುಟ್ಟಿಸ್ರಿ. ಹಗಲೆಲ್ಲ ಅಜ್ಜಾರ ಮಟ್ಟಕ್ಕೆ ಹೋಗಿದ್ನ. ಮಗ ಹೋದ, ಮಗಳು 1-4 ಮಂದಿ ಹೇಳಕ್ಕೆ ಹೋದ್ಲು. ಮಗ ಗೌಡ್ರಿಗೆ ಹೇಳಕ್ಕೆ ಹೋದ, ಊರಾಗ ಹಿರಿಯರು ಇರ್ತಾರೆ, ನಮ್ಮಪ್ಪ ಹಿಂಗಾಗೇನ್ರಿ, ನಮ್ಮಪ್ಪ ಹೋಗ್ಯಾನ. ಈಕೆ ಅವ್ರು ಬರೋದು, ಅವ್ರಿಬ್ಬರು ಗದ್ದು ಹೇಳೋದ್ರಾಗ ನೀ ಇಡ್ಲಿ ಹೊಡಿಬೇಕೀಕಿ. ಇದು ಸತ್ತಿದ್ದು ಪಾಡಾಯ್ತಿರ ದಿಕ್ಕೇಡಿ ಆಯ್ತು ಅಂತ ತಿಳ್ಕೊಂಡು ಹಾಕಿ ಬರೋಬ್ಬರಿ ಒಂದು 10 ಇಡ್ಲಿ 20 ಇಡ್ಲಿ ಚಂತೆನ ಕುಂಡಿರ್ಬೇಕಲ್ಲ ಹೆಣದ ಮುಂದೆ. ಅಂದುಕೊನ ಆಯ್ತು ಇಡ್ಲಿ ಪಡ್ಲಿ ಹೊಡೆದು ಬಂದು ಕೂತ್ಲು. ಅವಾಗ ಚಲೋ ಮಾಡಿದ್ಲ, ಮಂದಿ ಬರಕತ್ತಿಲ್ಲ. ಇಂಥ ಗಂಡನ ಪಡ್ಯಾಕೆ ಪುಣ್ಯ ಮಾಡಿದ್ನಿ ಯವ್ವ ಅನ್ನಕತ್ಲು. ಇಂಥ ಗಂಡನ ಪಡ್ಯಾಕೆ ಪುಣ್ಯ ಮಾಡಿದ್ನಿ ಯವ್ವ. ಒಂದಿನಾನು ಹಿಂಗೆ ನನಗೆ ಸರಿದು ಕುಂತನ್ಲಿಲ್ಲ ಯವ್ವ. ಇದು ಎಲ್ಲಿದು ಹೋತ ಯವ್ವ ಅಂತ ಗಲ್ಲ ಮುಟ್ಟುವುದೇನು, ಮೂಗು ಮುಟ್ಟುವುದೇನು.
ನಿನ್ನಂಥವು ಯಾರೂ ಇಲ್ಲ ಯಪ್ಪ ಅನ್ನಕ್ಕೆ ಅಂತ. ಇಡ್ಲಿ ಹೊಡೆದು ಬಂದು ಕುಂತಿದಿ, ಬರಕತ್ತೆ ಓಸು ಭಯಾಗಂತ ನಮ್ಮ ಮನಸ್ನ್ಯಾಗ. ಎಟ್ಟರ ಕತ್ತರ್ನಾಕ್ ಇದ್ದಿರ್ಬೇಕು ನೀನು. ಅಜ್ಜಾರು ಹೇಳಿದ್ದ ಬರೋಬ್ಬರಿ ಆಯ್ತಲ್ಲ, ಎಷ್ಟು ಪ್ರೀತಿ ಮಾಡ್ತಾರೆ ನೋಡು ನಡಿ ಅಂದ್ರಲ್ಲ. ಅಜ್ಜಾರು ಅಂದಿದ್ರು ಅವರು, ನಾ ಬರುತ್ತ ನೀ ಹೇಳಬೇಡ ಅಂದಿದ್ರು ಅವರು. ಅಂದ್ಕೂನ ಜಳಕ ಮಾಡಿಸಿದ್ರು, ಸಿದ್ಗಿ ತಯಾರು ಮಾಡಿದ್ರು. ಏನಂತೀರಿ ನೀವು ಅದಕ್ಕೆ? ಸಿದ್ಗಿ ಅಂತೀರಿ, ಏನಂತೀರಿ? ಇಮಾನಂತೀರಿನ? ಸಿದ್ಗಿ ತಯಾರು ಮಾಡಿದ್ರು. ಎಲ್ಲ ಒಟ್ಟು ಜಳಕ ಮಾಡಿಸಿದ್ರು, ಬಟ್ಟೆ ಉಡಿಸಿದ್ರು, ಎಲ್ಲ ಮಾಡಿದ್ರು. ಕಳಸ ಈ ತಲೆ ಮ್ಯಾಗಿಟ್ರು, ಎಲ್ಲ ಮಾಡಿದರು. ಅಳಕತ್ಲಿಕ್ಕೆ ನನ್ನಂಥ ಗಂಡನೇ ಇಲ್ಲ, ನಿಂಗೆ ರಾತ್ರಿ ಇಡ್ಲಿಗೆ ಹಾಕ್ತೀನಿ ಅಂದು ನೀ ಯಾಕೆ ನನಗೊಂದು ಮಾತು ಹೇಳಲಿಲ್ಲ, ನಾ ಸಾಯ್ತೀನಿ ಅಂತಂದು. ನಿನಗೆ ಅಂಥದ್ದೇನು ದುಃಖ ಕೊಟ್ನಿ ಅಯ್ಯಪ್ಪ, ನೀ ನನಗೆ ಯಾಕೆ ಹೇಳಲಿಲ್ಲ? ನಿನ್ನ ಬಿಟ್ಟು ನಾ ಹೆಂಗಿರಲಿ? ನಿನ್ನ ಬಿಟ್ಟು ಮಕ್ಕಳು ಹೆಂಗಿರ್ತಾವು? ನಿನ್ನ ಬಿಟ್ಟು ನಿಮ್ಮವ್ವ ಹೆಂಗಿರ್ತಾಳ? ಏಯಪ್ಪ ಅಂತ ಅಳಕತ್ತಿದ್ಲಂತ. ಬರೋಬ್ಬರಿ ನಾಟಕ ಆಡಕತ್ತಿ ತಗೊಂಡವ ಕುಂತ, ಬರೋಬ್ಬರಿ ಕುಂದಿರ್ಸಿದ್ರ ಅವಂಗ. ಏನು ಹಾರ ಏನು ತಾನ, ಇಡೀ ಊರ ಮಂದಿನೇ ಭಾಳ ಮಂದಿಗೆ ಹಚ್ಕೊಂಡ್ಬಿಟ್ಟಿದ್ದು ನಾವು. ಎಲ್ಲ ಮಂದಿ ಮುಂದೆ ತಾಯಿ ಹೇಳಕತ್ತಿದ್ಲು, ಹೆಂಡತಿ ಹೇಳಕತ್ತಿದ್ಲು, ಮಕ್ಕಳು ಹೇಳಕತ್ತಿದ್ಲು. ನಾಟಕದಾಳು ಅದು, ನಾಟಕದಾಳು. ಒಟ್ಟು ಕೇಳಿಸ್ಕೊಳಕತ್ತಿದ್ ನಾ ಯಾರ್ಯಾರು ಏನೇನಂತಾರಂತ ಅನ್ಕುನ. ಒಂದಿಷ್ಟು ಮಂದಿ ಗೌಡ್ರು ಹಿರಿಯರೆಲ್ಲ ವಯಸ್ಸಾದವ್ರು ಇದ್ರಲ್ಲ, ಪಾಪ ಆತ ಹಗಲೆಲ್ಲ 10-12 ವರ್ಷ ಆತ ಅಪ್ಪರ ಮಟ್ಟಕ್ಕೆ ಹೊಂಟು. ಅಪ್ಪರನ್ನ ಪಾದ ಇಡಕ್ಕಾರ ಕರೆದು ಬರ್ರಿ ಮರೆ, ಅಪ್ಪಾರ ಬರಲಿ, ಅಜ್ಜಾರು ಬರಲಿ. ಪಾಪ ಅವ್ರು ಮಠದ ಭಕ್ತದ, ನಾವು ಹಗಲೆಲ್ಲ ಮಠದಾಗ ನಾವು ಒಂದು ಪಾಪ ಭಾಳ ಪ್ರೇಮ ಇದ್ದಾರೆ, ಹೋಗಿ ಒಂದು 4 ಮಂದಿ ಕರ್ಕೊಂಬರ್ರಿ ಅಂತಂದ್ರೆ ಅಜ್ಜಾರ ಕಡೆ ಬಂದರು. ಯಪ್ಪ ಅದಿರೇನು ಮಠದಾಗ? ಅದೀನಿ ಬರ್ರಿ. ಯಪ್ಪ ದಿನ ಬರ್ತಿದ್ನಲ್ಲ, ಹೋಗ್ಯಾನವ. ಏನಾಯ್ತು ಮರಿ, ಅಂಥದ್ದು ಏನಾಯ್ತು ಅಂತಂದ್ರೆ ಅಜ್ಜಾರು ಹಿಂಗ್ರಿ ಹೊತ್ತೊಟ್ಟಿಗೆ ಹಿಂಗೆ ಜೀವನ ಹೋಗಿಬಿಟ್ಟಿತ್ತು. ಅದಕ್ಕೆ ನೀವು ಹಗಲಲ್ಲಿ ನಿಮ್ಮ ಮಠಕ್ಕೆ ಬರ್ತಿದ್ದ ಭಕ್ತ, ಪಾದ ಇಡಾಕ ಒಂದು ಹೂವಿನ ಮೇಲೆ ಹೂವಿನ ಸರ ಹಾಕಕ್ಕೆ ಬರಬೇಕಂತ ತಿಳ್ಕೊಂಡು ಆಯ್ತು ಅಜ್ಜಾರು ಹೋದರು. ನಾ ಬರುತ್ತಾನೆ ಹೇಳ್ಬೇಡ ಅಂದಿದ್ರು ಅವರು. ನಿಮ್ಮ ಮನೆಯವ್ರು ನಿನ್ನ ಮ್ಯಾಗ ನಿನ್ನ ಹೆಂಡತಿ ಎಷ್ಟು ಪ್ರೀತದಾಳ, ನಿನ್ನ ಮಗಳು ಎಷ್ಟು ಪ್ರೀತದ, ನಿನ್ನ ಮಗ ಎಷ್ಟು ಪ್ರೀತದ, ನಿಮ್ಮ ಮಗು ಎಷ್ಟು ಪ್ರೀತ ತೋರಿಸ್ಬೇಕಲ್ಲ. ಮತ್ತೆ ಹಂಗ ಕುಂದ್ರು. ಆಯ್ತಂತ ಹೋದ್ರು. ಅಯ್ಯ ಬರ್ರಿ ಅಜ್ಜಾರ ಬಂದ್ರಲ್ಲ. ಆಕೆ ಅಂದ್ಲು, ನಿಮಗರ ತರಬಾರ್ದಿತ್ತ ನನ್ನ ಗಂಡನ ಸಾವು, ನಿಮಗೆ ಹೆಂಡತ್ಯ ಮಕ್ಕಳ ಹೊಲಾನ ಮನೀನ ನನ್ನ ಗಂಡನ ಉಳಿಸಿ ನಿಮ್ಮ ಮನ್ಯಾಕ ಒಯ್ಬಾರ್ದಿತ್ತ ಭಗವಂತ. ನಾವಳೆ ಬಂದೆ ಅಂದ್ರೆ ಅಜ್ಜಾರ ಅಲ್ಲಿಗೆ ಅಲ್ಲ. ಇವೆಲ್ಲ ಹಗಲೆಲ್ಲ ನನ್ನ ಕಡೆ ಇರ್ತಿದ್ದು, ಭಾಳ ಭಕ್ತಿ ಇತ್ತು. ಇವ್ ಹೇಳ್ತಿದ್ರು ಹಿಂಗನ ಕತ್ತೇಳಲ್ಲ. ಅಜ್ಜರ್ನ ಇದ್ರ ಪಾಡಕ್ಕಿತ್ತ ಯಪ್ಪ, ಹೊಲ ಇಲ್ಲ, ಮಲಿ ಇಲ್ಲ, ಹೆಂಡತಿ ಇಲ್ಲ, ಏನೂ ಇಲ್ಲ. ನೋಡ್ರಿ ಅಜ್ಜಾರ, ನಿಮ್ಮ ಶಿಷ್ಯ ಮಗ ಹ್ಯಾಂಗ್ ಕುಂತಾನ ಮಾತಾಡನ್ರಿ, ನಿಮ್ಮ ನಟ ಕರಿಯನ್ರಿ ಅಂತ ಅಳಕಿ. ಇನ್ನ ಎಟ್ಟಾರ ಡೋಕಾರ್ಕಿ ಅದಾವ ಹೇಳು ಅಂದವ ಗಂಡ ಗೊತ್ತಿದ್ದಲ್ಲ. ಅಂದ್ಕುನ ಯಪ್ಪ ನೀವು ಹೆಂಗಾರ ಮಾಡ್ರಿ, 10-15 ವರ್ಷ ಆತು ನಿಮ್ಮ ಮಠಕ್ಕೆ. ಹಗಲೆಲ್ಲ ಮುಂಜಾನೆ ಆದ್ಕೂ 8ಕ್ಕೆ ಅಲ್ಲೇ, 8 ಆದ್ಕೂ ಅಲ್ಲೇ ನಿಮ್ಮ ಮಠದಾಗ ನಾಷ್ಟ ಊಟ ಎಲ್ಲ. ಯಪ್ಪ ಹ್ಯಾಂಗಾರ ಮಾಡಿ ನನ್ನ ಗಂಡನ ಬದುಕಿಸ್ಕೊಡ್ರಿ ಅಂತಂದ್ಲಕ್ಕಿ. ಅದಕ್ಕಂದ್ರೆ ಬದುಕ್ಸಕ್ಕೆ ಬರ್ತೈತೆ ಅಂತ ಅಜ್ಜಾರಂದ್ರು. ಬದುಕಿಸ್ತೀನ, ಆದ್ರೆ ಒಂದು ವಸ್ತು ಅದ, ಒಂದು 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 ತೀರ್ಥ ಅದ, ಅದನ್ನು ಕುಡಿಬೇಕು. ಅದನ್ನು ಕುಡ್ದೊಬ್ಬರು ಜೀವ ಹೋಯ್ತಂದ್ರೆ ಆತಂದು ಬದುಕ್ತದಂದ್ರ ಅವ್ರು. ಮತ್ತೆ ಹೆಂಗವ ಅಂತಂದ್ರ ಅವರು ಹೆಂಡತಿಗೆ. ಮತ್ತೆ ಹಿಂಗೆ ನಿನ್ನ ಗಂಡ ಬದುಕ್ಬೇಕು, ಹೌದಲ್ಲ? ಬದುಕ್ಬೇಕ್ರಿ ಅಪ್ಪ, ಅವ ಇಲ್ಲಂದ್ರೆ ಹೆಂಗ? ಆಯ್ತವ, ಇದನ್ನು ಕುಡಿ, ಇದನ್ನು ಕುಡಿದೆ ಅಂತ ನಿನ್ನ ಜೀವ ಹೊಕ್ಕದ, ನಿನ್ನ ಗಂಡನ ಜೀವ ಬದುಕ್ತದ. ಅಯ್ಯಯ್ಯ ನಾವಲ್ರಿಪ್ಪ, ಅವ್ರವ್ ಹಡ್ದಕ್ಕೆ ಎಲ್ಲಗಳ ಹಾಕಿ ಕುಡಿಸ್ರನ್ನಕಿ. ನಾ ಇಲ್ಲಿಗೆ ಈಗ ಬಂದಿನ ಮಾಡಿಕೊಂಡು ಹಡ್ದಕ್ಕೆಲ್ಲ ಜಾಕ್ ಮಾಡ್ದಕ್ಕೆಲ್ಲ ಹಾಕಿ ಕುಡಿಸ್ರ. ಮತ್ತೆ ಯಾಕೆ